ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತೆ ನಾವು ಕೆಲಸ ಮಾಡಿ ಜನರಿಗೆ ಕೆಲಸ ಮಾಡ್ಬೇಕಂತ ಏನು ರೂಲ್ ಇಲ್ಲ. ನಾನು ನಮ್ಮ ಫೌಂಡೇಶನ್ ಇದೆ, ಸ್ಪರ್ಶ ಫೌಂಡೇಶನ್ ಅಂತ. ಆ ಫೌಂಡೇಶನ್ ಮೂಲಕ ನಾನು ಹಲವಾರು ಮಹಿಳೆಯರ ಜೊತೆ ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೀನಿ. ಸುಮಾರು 1,80,000 ಮಹಿಳೆಯರ ಜೊತೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿನೂ ಕೂಡ ನಮ್ಮ ಫೌಂಡೇಶನ್ ಅನ್ನ ಸ್ಥಾಪನೆಯನ್ನ ಮಾಡಿ ಅದ್ರ ಜೊತೆಯಾಗಿ ಹಲವಾರು ನಮ್ಮ ಪಕ್ಷದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿ ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾ, ನಂತರ ಹೇಳ್ತಾ ಇದ್ದಾರೆ. ಓಕೆ, ಅದನ್ನ ಜನರಿಗೆ ಬೆಟ್ ಆಗಿದ್ದಾರೆ, ದಟ್ಸ್ ಆಲ್ ನಾರ್ಮಲ್. ಗದ್ದಿಗೌಡರ್ ಸರ್ ಅವರು ಸತತವಾಗಿ 5 ಬಾರಿ ಇಲ್ಲಿ ಆಯ್ಕೆ ಆಗ್ಯಾರ. ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಅವ್ರ ಈ ಕ್ಷೇತ್ರದ ಜನರ ಒಂದು ವಿಶ್ವಾಸವನ್ನ ಎತ್ತಿಡಿತಾರೆ, ಇನ್ನೂ ಹೆಚ್ಚಿನ ಸೇವೆಯನ್ನ ಈ ಜನರಿಗೋಸ್ಕರ ಮಾಡ್ತಾರೆ ಅಂತ ನಾನು ನಂಬಿಕೆಯನ್ನು ಇಟ್ಕೊಂತೀನಿ ಸರ್.